ಹಲೋ ಎವ್ರಿವನ್, ದಿಸ್ ಈಸ್ ಡಾಕ್ಟರ್ ಮೋಹಿತಾ. ಈ ಟ್ಯಾಬ್ಲೆಟ್ಸ್ ಅನ್ನೋದು ನೋಡ್ತಿದ್ದೀರಾ? ಏನು ಇದು ಮಕ್ಕಳು ಆಟ ಆಡ್ಕೊಳ್ಳೋದು ಟಾಯ್ಸ್ ಅಂತ ಅಂದ್ಕೋಬೋದಲ್ವಾ? ಅಲ್ಲ, ವೆಜೆನಲ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತೀವಿ. ವೆಜೆನಲ್ ಟ್ಯಾಬ್ಲೆಟ್ಸಲ್ಲಿ ತುಂಬ ಜನಕ್ಕೆ ಕ್ವಶನ್ಸ್ ಅರೈಸ್ ಆಗ್ತಿರುತ್ತೆ. ಏನು ಈ ಟ್ಯಾಬ್ಲೆಟ್ಸು ವೆಜೆನಲ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತಿರ್ತಾರೆ, ಯಾವ ಥರ ಯೂಸ್ ಮಾಡಬೇಕು, ಹೇಗೆ ಇಟ್ಕೋಬೇಕು, ಇಟ್ಕೊಂಡ್ರೆ ಏನಾದರೂ ಪ್ರಾಬ್ಲಮಾ, ಒಳಗಡೆ ಹೋಗ್ಬಿಡುತ್ತಾ, ಇಲ್ಲ ಇಟ್ಕೊಂಡಿದ್ದು ಆದಮೇಲೆ ಕೆಳಗಡೆ ಬಿದ್ದೋಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಕ್ವಶನ್ಸ್ ರೈಸ್ ಆಗ್ತಿರುತ್ತೆ, ಟಕ್ 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 ಅಂತ ಹೇಳ್ಬಿಟ್ಟು. ಬಟ್ ಇದನ್ನು ಈ ಟ್ಯಾಬ್ಲೆಟ್ಸ್ನ ಯೂಸ್ ಮಾಡೋದು ತುಂಬಾ ಈಸಿ ಅಂತ ಹೇಳ್ಬೋದು. ಈ ಟ್ಯಾಬ್ಲೆಟ್ಸ್ ಯೂಸ್ ಮಾಡೋದಕ್ಕೂ ಮುಂಚೆ ಪ್ರಾಪರಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ದೆನ್ ಒಂದು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಆ ಟ್ಯಾಬ್ಲೆಟ್ ಅನ್ನೋದು ನಿಮಗೆ ಎಷ್ಟುವರೆಗೂ ಇನ್ಸರ್ಟ್ ಮಾಡ್ಬೋದು, ಎಷ್ಟು ಫಿಂಗರ್ಸ್ ನೀವು ಒಳಗಡೆ ಇಟ್ಕೊತೀರೋ ಅಷ್ಟವರೆಗೂ ಇಟ್ಕೊಂಡ್ರೆ ಅಷ್ಟೇ ಸಾಕು. ಅದು ದಟ್ಟು ಮಲ್ಕೊಳ್ಳೋ ಟೈಮಲ್ಲಿ ಮಾತ್ರ ಯೂಸ್ ಮಾಡಬೇಕು. ತುಂಬ ಒಳಗಡೆ ಹೋಗುತ್ತೇನೋ ಅನ್ನೋ ಭಯನೂ ಬೇಕಾಗಿಲ್ಲ. ಬಿಕಾಸ್ ಅದು ಓವರ್ ದ ಟೈಮ್ ಇಟ್ಕೊಂಡಿದ್ದು ಆದಮೇಲೆ ಮೆಲ್ಟ್ ಆಗ್ತಾ ಬರುತ್ತೆ. ಅದು ಇಟ್ಕೊಳೋದ್ರಿಂದ ನಿಮಗೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಜಾಸ್ತಿ ಇದ್ದರೆ ಕಡಿಮೆ ಆಗುತ್ತೆ. ದೆನ್ ಅಲಾಂಗ್ ವಿತ್ ನಿಮ್ಗೆ ಏನಾದರೂ UTI ಪ್ರಾಬ್ಲಮ್ಸ್, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಏನಾದರೂ ಇದ್ರೂ ವೆಜೆನಲ್ ಟ್ಯಾಬ್ಲೆಟ್ಸ್ ಅನ್ನೋದು ಕೊಡ್ತಾರೆ. ಬಿಕಾಸ್ ಅದರಿಂದ ನಿಮಗೆ ಬೇಗನೆ ಕ್ಯೂರ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು. ಫಾಲೋ ಫಾರ್ ಮೋರ್ ಸಚ್ ವಿಡಿಯೋಸ್.